ಅಡೋಬೆ ಫೋಟೋಶಾಪಲ್ಲಿ ನಾವು ಇವತ್ತು ಒಂದು ಹಾಟ್ ಸೈಫಲ್ಲಿ ಕಪಲ್ಸ್ ನೇಮ್ಗಳನ್ನು ಟೈಪ್ ಮಾಡಿ ಬ್ಯಾಕ್ಗ್ರೌಂಡ್ ಡಿಸೈನ್ಸನ್ನು ಕ್ರಿಯೇಟ್ ಮಾಡೋಣ. ಫಸ್ಟ್ ನೀವು ಫೋಟೋಶಾಪ್ ಬಗ್ಗೆ ಇಂಟ್ರೊಡಕ್ಷನ್ ನೋಡಿ. ಫಸ್ಟ್ ಟೈಟಲ್ ಇದೆ, ಏನು ಟೈಟಲ್ ಬಾರ್, ಮಿನಿಮೈಸ್, ರಿಸ್ಟೋರ್, ಕ್ಲೋಸ್, ವಿಂಡೋ ಕಂಟ್ರೋಲ್ಸ್. ಮೆನ್ಯೂ ಬಾರ್ದಲ್ಲಿ ಅವೈಲೇಬಲ್ ಟ್ಯಾಬ್ಸ್, ಫೈಲ್, ಎಡಿಟ್, ಇಮೇಜ್, ಲೇಯರ್, ಸೆಲೆಕ್ಟ್, ಫಿಲ್ಟರ್, ವ್ಯೂ, ವಿಂಡೋ, ಹೆಲ್ಪ್. ಮೆನ್ಯೂ ಬಾರ್ದಲ್ಲಿ ಅವೈಲೇಬಲ್ 9 ಮೆನ್ಯೂ ಆಪ್ಷನ್ಸ್ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಆಪ್ಷನ್ಸ್ ಬಾರ್, ದಿಸ್ ಒನ್ ಆಪ್ಷನ್ಸ್ ಬಾರ್ ಅಂತ ಕರಿತೀವಿ, ಆಪ್ಷನ್ಸ್ ಬಾರ್. ನೆಕ್ಸ್ಟ್ ದಿಸ್ ಒನ್ ಟೂಲ್ಸ್. ನೆಕ್ಸ್ಟ್ ದಿಸ್ ಒನ್ ಲೇಯರ್ ಬಾಕ್ಸ್. ನಾವು ಯಾವ ರೀತಿ ವರ್ಕನ್ನು ಮಾಡ್ತಾ ಬರ್ತೀವೋ ಆ ರೀತಿ ಸ್ಟೆಪ್ ವೈಸ್ ಲೇಯರ್ಗಳು ಕ್ರಿಯೇಟ್ ಆಗುತ್ತೆ. ಅಡೋಬೆ ಫೋಟೋಶಾಪ್ ನಾವೀಗ ಬಳಕೆ ಮಾಡುವಂಥ ವರ್ಷನ್ ಯಾವುದು 7.0 ಇದೆ. ಅಡೋಬೆ ಫೋಟೋಶಾಪಲ್ಲಿ ನಾವು ಅಸೈನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ತೆಗೆದುಕೊಳ್ಬೇಕು, ಬ್ಲ್ಯಾಂಕ್ ಪೇಜಸ್. ಫಸ್ಟ್ ಏನು ಮಾಡಬೇಕು, ಫೈಲ್ ಮೆನ್ಯೂ ಅಂತ ಕ್ಲಿಕ್ ಮಾಡಬೇಕು. ಫೈಲ್ ಮೆನ್ಯೂವಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಿ. ಆಗ ಡೆಫಾಲ್ಟ್ ಫೈಲ್ ನೇಮ್ ನೋಡಿ, ಇಲ್ಲಿ ನ್ಯೂ ಅಂತಿದೆ. ಫೈಲ್ ನೇಮ್ ಡೆಫಾಲ್ಟ್ ಆಗಿ ಏನಿದೆ ಅನ್ಟೈಟಲ್ಡ್ ಅಂತ ಇರ್ತದೆ. MS ವರ್ಡ್ ಓಪನ್ ಮಾಡಿದಾಗ ಡಾಕ್ಯುಮೆಂಟ್ 1 ಅಂತ ಇರ್ತದೆ. ಎಕ್ಸೆಲ್ ಓಪನ್ ಮಾಡಿದಾಗ ಬುಕ್ 1 ಅಂತ ಇರುತ್ತೆ. ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ಪ್ರೆಸೆಂಟೇಷನ್ 1 ಅಂತ ಇರುತ್ತೆ. ಅದೇ ರೀತಿಯಾಗಿ ಫೋಟೋಶಾಪ್ ಓಪನ್ ಮಾಡಿದ ಸಂದರ್ಭದಲ್ಲಿ ಡೆಫಾಲ್ಟ್ ಫೈಲ್ ನೇಮ್ ಅನ್ಟೈಟಲ್ ಅಂತ ಇರ್ತದೆ. ಓಕೆ, ನೀವು ಬೇಕಾದ ನೇಮನ್ನು ಕೊಡಬಹುದು. ಓಕೆ, ಎನಿವನ್ ನೇಮನ್ನು ಕೊಡಬಹುದು. ಪ್ರೆಸೆಂಟ್ ಸೈಜ್, ನೀವು ಈಗ ಒಂದು ಅಸೈನ್ಮೆಂಟ್ ಕ್ರಿಯೇಟ್ ಮಾಡುವಂಥ ಒಂದು ಅಸೈನ್ಮೆಂಟ್ ಸೈಜ್ ಯಾವ ರೀತಿ ಇರಬೇಕು. ದಿಸ್ ಒನ್ ಇಂಚಸಲ್ಲಿದೆ, ಇಂಚಸಲ್ಲಿ ಮೆಜರ್ಮೆಂಟನ್ನು ಪಡೆದುಕೊಳ್ಬಹುದು. ನಿಮಗೆ ಫಿಕ್ಸಲ್ಸಲ್ಲಿ ಬೇಕಾದ್ರೆ ಫಿಕ್ಸಲ್ಸನ್ನು ಯೂಸ್ ಮಾಡಬಹುದು. ನಮಗೆ ಬೇಕಾಗಿರ್ತಕ್ಕ ಇಂಚಸಲ್ಲಿ ಯೂಸ್ ಮಾಡೋಣ. ನಾನೀಗ ಫಸ್ಟ್ 4/6 ಅಂತ ಸೆಲೆಕ್ಟ್ ಮಾಡಿಕೊಂಡೆ. ನೀವು ಈಗ ಒಂದು ಫೋಟೋಶಾಪ್ ಡಿಸೈನ್ ಕ್ರಿಯೇಟ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ನಿಮ್ಗೆ ಅವಶ್ಯಕತೆ ಎಷ್ಟಿದೆ ಯೂಸ್ ಮಾಡಿ. ನಾನೀಗ 16, ಹೈಟ್ 8 ಅಂತ ಕೊಟ್ಟಿದ್ದೀನಿ. ಇಂಚಸಲ್ಲಿದೆ, ಏನೋ ಇಂಚಸಲ್ಲಿದೆ. ರೆಜುಲೇಷನ್ 300 ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೂಡ್ ಇಲ್ಲಿ ಬಿಟ್ ಮ್ಯಾಪ್, ಗ್ರೇ ಸ್ಕೇಲ್, RGB, CMY ಕಲರ್ಸ್, ಲ್ಯಾಬ್ ಕಲರ್ ಅಂತಿದೆ. ನಮ್ಗೆ ಅವಶ್ಯಕತೆ ಇರತಕ್ಕಂಥದ್ದು RGB ಅನ್ನು ತೆಗೆದುಕೊಳ್ಬೇಕು. ಯಾವತ್ತು ತೆಗೆದುಕೊಳ್ಬೇಕು, RGB ಕಲರ್ಸ್ ಅನ್ನು ಪಡೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ವೈಟ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಏನೋ ವೈಟ್ ಅನ್ನು ತೆಗೆದುಕೊಂಡಾಗ ಓಕೆ ಅಂತ ಕೊಡಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ವೈಟ್ ಕಲರ್ಸ್ ಇರ್ತದೆ. ಫಸ್ಟ್ ಇಷ್ಟು ನಾವು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ಈಗ ನಮ್ಮ ಅಸೈನ್ಮೆಂಟ್ಗೆ ಫಸ್ಟ್ ನಾವು ಬ್ಯಾಕ್ಗ್ರೌಂಡ್ ಕಲರ್ ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಅನ್ನು ಯೂಸ್ ಮಾಡಬಹುದು. ಕಲರ್ಸ್ ಯಾವ್ದು ಬೇಕು ನಿಮಗೆ, ಇಲ್ಲಿ ನೋಡಿ ಟೂಲ್ಸ್ ಅಲ್ಲಿ ಮೂವ್ ಇದೆ, ಅದನ್ನ ಕೆಳಗಡೆ ಹಿಂಗೆ ಬಿಲೋ ಬನ್ನಿ, ಗ್ರಾಡೆಂಟ್ ಟೂಲ್ಸ್ ಅಂತಿದೆ. ದಿಸ್ ಒನ್ ಏನು ಗ್ರಾಡೆಂಟ್ ಟೂಲ್ ಕ್ಲಿಕ್ ಮಾಡಿ. ನಿಮಗೆ ಯೂಸ್ ಆಗುವಂತಹ ಕಲರ್ಸ್ಗಳು ಇಲ್ಲಿ ಚೂಸಿಂಗ್ ಇದೆ ನೋಡಿ. ಯಾವುದಾದ್ರೂ ಒಂದು ಕಲರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಎನಿ ಒನ್ ಕಲರ್ಸ್. ಇದರಲ್ಲಿ ನಿಮಗೆ 3 ಕಲರ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಮಿಡಲ್ ಕ್ಲಿಕ್ ಮಾಡಿದಾಗ ಗ್ರಾಡೆಂಟ್ ಎಡಿಟರ್ ಅಂತ ಹೇಳಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಗ್ರಾಡೆಂಟ್ ಎಡಿಟರ್ ಅಲ್ಲಿ ನಿಮಗೆ ಕಲರ್ ಯಾವ್ದು ಅವಶ್ಯಕತೆ ಇದೆ. ಸೊ ಎಕ್ಸಾಂಪಲ್ ಒಂದು ಬ್ಲೂ ಕಲರ್ಸ್ ಅಂತ ಹಾಕ್ಬಿಡೋಣ. ಓಕೆ, ಬ್ಲೂ ಆ್ಯಂಡ್ ಯೆಲ್ಲೋ ಇರಲ್ಲ. ಓಕೆ ಓಕೆ ಅಂತ ಕೊಡಿ. ನೆಕ್ಸ್ಟ್ ಒನ್ ನಿಮಗೆ ಇದು ಯಾವ ರೀತಿ ಬೇಕು, ರೌಂಡ್ ಶೇಪಲ್ಲಿ ಬೇಕಾ, ಎನಿ ಒನ್ ಆ್ಯಂಗಲ್ ಗ್ರಾಡೆಂಟ್ ಬೇಕಾ, ಎನಿ ಒನ್ ನಿಮಗೆ ಡಿಫ್ರೆಂಟ್ ಟೈಪ್ ಇದೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಟಾಪಿಂದ ಬಾಟಮ್ವರೆಗೆ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ರೆ ಆ ಕಲರ್ ಇಫೆಕ್ಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಕಲರ್ ಇಫೆಕ್ಟ್ ನಿಮಗೆ ಲೈಕ್ ಆದರೆ ಇದು ನೋಡ್ರಿ. ಬ್ಯಾಡಪ್ಪ ಅಂದ್ರೆ ನಮ್ಗೆ ವೈಟ್ ಬ್ಯಾಕ್ಗ್ರೌಂಡ್ ಇರಲ್ರಿ ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಅಷ್ಟೇ ಇರಲಿ, ನಡೀತದೆ. ನಾನೀಗ ಒಂದು ಸೇಫನ್ನು ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಕೆಳಗಡೆ ಸೇಫ್ ಅಂತ ಇದೆ ನೋಡಿ, ಕಸ್ಟಮ್ ಸೇಫ್ ಅಂತ ಯೂಸ್ ಮಾಡಬೇಕು. ಕಸ್ಟಮ್ ಸೇಫ್ ಅಂತ ಯೂಸ್ ಮಾಡಿದಾಗ ಇಲ್ಲಿ ನೀವು ಗಮನಿಸ್ತಕ್ಕಂಥ ಆಪ್ಷನ್ಸ್ ಬಾರ್ ಇದೆ ನೋಡಿ. ಫಸ್ಟ್ ಒನ್ ದಿಸ್ ಒನ್ ಪಾತ್ ಲೇಯರ್ ಅಂತ ಬರ್ತದೆ, ಏನು ಸೇಫ್ ಲೇಯರ್ ಅಂತ ಬರ್ತದೆ, ಏನು ಸೇಫ್ ಲೇಯರ್.
ಕ್ಲಿಕ್ ಮಾಡ್ಕೋಬೇಕು. ಸೇಫ್ ಲೇಯರ್ನ ಕ್ಲಿಕ್ ಮಾಡಿಕೊಂಡು ದೆನ್ ಸೇಫಲ್ಲಿ ನಿಮಗೆ ಯಾವ ಸೇಫ್ ಅವಶ್ಯಕತೆ ಇದೆ, ಹಾಟ್ ಸೇಫ್ ಬೇಕಲ್ಲ, ಇಲ್ಲಿ ಡಿಫ್ರೆಂಟ್ ಟೈಪ್ ಸೇಫ್ ಇರ್ತವೆ. ನಾವು ಬೇಕಾಗಿರ್ತಕ್ಕಂಥದ್ದು ಹಾಟ್ ಸೇಫನ್ನು ಯೂಸ್ ಮಾಡಿಕೊಂಡು ನಿಮಗೆ ಅವಶ್ಯಕತೆ ಹೇಗಿದೆ ಕೊಟ್ಟಿದ್ದವನ್ನ ಬರ ಮೇಲೆ ಒಂದು ಹಾಟ್ ಸೇಫನ್ನು ನಾನು ಡ್ರ್ಯಾಗ್ ಮಾಡಿದೆ, ಮೂವ್ ಅಂತ ಯೂಸ್ ಮಾಡಿ ಈಗ ನಾವು ಏನು ಬೇಕಾದ್ರೂ ಮೂವ್ಮೆಂಟ್ ಮಾಡಿಕೊಳ್ಳಬಹುದು. ನೆನಪಿರಲಿ, ಸೇಫ್ ಅಂತ ಕ್ಲಿಕ್ ಮಾಡಿದೆಯಲ್ಲಪ್ಪ, ಸೇಫ್ ಅಂತ ತೆಗೆದುಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನಿಮಗೆ ಸೇಫ್ ಲೇಯರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಏನು ಸೇಫ್ ಲೇಯರ್ ಅಂತ ಯೂಸ್ ಮಾಡ್ಕೋಬೇಕು. ಸೇಫ್ ಲೇಯರ್ ಅಂತ ತೆಗೆದುಕೊಂಡು ಅಂದರೆ ಸಪ್ರೇಟ್ ಲೇಯರ್ ಆಗಿ ಬರ್ತದೆ ಅದು ಸೇಫ್. ನೆಕ್ಸ್ಟ್ ನಿಮಗೆ ಅವಶ್ಯಕತೆ ಇರತಕ್ಕಂತಹ ಸೇಫ್ ಎನಿ ಒಂದು ಡಿಫ್ರೆಂಟ್ ಟೈಪ್ ಇರ್ತದೆ. ನಮಗೆ ಬೇಕಾಗಿದ್ದೀಗ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು ಅಥವಾ ಮ್ಯಾರೇಜ್ ಪಾರ್ಟಿದು ಜಸ್ಟ್ ಕಪಲ್ಸ್ ನೇಮ್ ಕೊಡ್ಬೇಕಂದ್ರೆ ಹಾಟನ್ನು ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನಿಮ್ಗೆ ಎಲ್ಲಿ ಬೇಕು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಬರುತ್ತೆ ನೋಡಿ. ಈ ಒಂದು ಹಾಟ್ ಸೇಫಿಗೆ ಒಂಥರ ಸ್ವಲ್ಪ ಸ್ಟ್ರೋಕ್ ಟೈಪ್ 3D ಎಫೆಕ್ಟ್ ಬೇಕಂದ್ರೆ ನೋಡಿ, ಈ ಲೇಯರಲ್ಲಿ ಆ್ಯಡ್ ಎ ಲೇಯರ್ ಸ್ಟೈಲ್ ಅಂತಿದೆ. ದಿಸ್ ಒನ್ ಆ್ಯಡ್ ಎ ಲೇಯರ್ ಸ್ಟೈಲ್ಸ್ ಅಂತಿದೆ, ಕ್ಲಿಕ್ ಮಾಡಿ. ಆಗ ಇಲ್ಲಿ ಸ್ಟ್ರೋಕ್ ಅಂತಿದೆ ನೋಡಿ, ಏನು ಸ್ಟ್ರೋಕ್ ಅಂತ ಕ್ಲಿಕ್ ಮಾಡಿ. ಸ್ಟ್ರೋಕ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲೇಯರ್ ಸ್ಟೈಲ್ ಆಪ್ಷನ್ಸ್ ಬರ್ತದೆ. ಫಸ್ಟ್ ಇಲ್ಲಿ ಸ್ಟೈಲ್ ಅಂತ ಯೂಸ್ ಮಾಡ್ಕೋಬೇಕು. ಸ್ಟೈಲ್ಸಲ್ಲಿ ನಿಮ್ಗೆ ಯಾವ ಟೈಪ್ ಬೇಕು ಸ್ಟೈಲ್ಸ್. ಓಕೆ, ನೋಡಿದ್ರೆ ಸ್ವಲ್ಪ ಸ್ಟ್ರೋಕ್ ಟೈಪ್ ಆಯ್ತಾ, ರೌಂಡ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಕಲರ್ ಹಾಟ್ ಕಲರ್ ರೆಡ್ ಕಲರ್ ಬೇಕಾಗುತ್ತೆ ನೋಡಿ. ಇಲ್ಲಿ ಗ್ರಾಡೆಂಟ್ ಓವರ್ಲೇ ಅಂತಿದೆ, ಏನು ಗ್ರಾಡೆಂಟ್ ಓವರ್ಲೇ ಅಂತಿದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಗ್ರಾಡೆಂಟ್ ಕ್ಲಿಕ್ ದಿಸ್ ಒನ್. ನಿಮಗೆ ಕಲರ್ ಯಾವುದು ಅವಶ್ಯಕತೆ ಇದೆ ತೆಗೆದುಕೊಡ್ರಿ. ಕಲರ್ ನಿಮಗೆ ಇನ್ನೊಂದು ರೆಡ್ ಬೇಕಲ್ಲ, ದಿಸ್ ಒನ್ ಕ್ಲಿಕ್ ಒನ್. ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕಲರ್ ನಿಮಗೆ ಯಾವ್ದು ಅವಶ್ಯಕತೆ ಇದೆ ಆ ಕಲರ್ನ ಪಡೆದುಕೊಡ್ರಿ. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕಲರ್ ಓವರ್ಲಿ ಇದೆಯಲ್ಲ, ಇಲ್ಲಿ ಬ್ಲ್ಯಾಕ್ ಕಾಣ್ತಾ ಇದೆ, ಅದು ಹಾಟ್ ಹೌದಲ್ಲ, ನಮ್ಗೆ ಆ ರೀತಿ ಬೇಡ, ರೆಡ್ ಬೇಕಲ್ಲ, ಅದಕ್ಕೆ ಕಲರ್ ಓವರ್ಲಿ ಚೆಕ್ ಮಾರ್ಕನ್ನು ತೆಗೆದು ಹಾಕಿಬಿಡ್ಬೇಕು. ಆವಾಗ ಆಟೋಮೆಟಿಕಲಿ ರೆಡ್ ಮಾರ್ಕ್ ಶೋ ಆಗುತ್ತೆ. ಓಕೆ ಅಂತ ಕೊಡಿ, ಆಯ್ತಾ. ಹೀಗೆ ನೀವು ಹಾಟ್ ಸೇಫನ್ನು ಕ್ರಿಯೇಟ್ ಮಾಡಬೇಕು. ಮಾಡಿ ನೇಮನ್ನು ಕೊಡೋಣ ನೋಡಿ. ಇದು ಸ್ವಲ್ಪ ಫುಲ್ ಸ್ಕ್ರೀನ್ ಆಗುವಾಗ ಎಫ್ ಅನ್ನು ಯೂಸ್ ಮಾಡ್ತೇನೆ. ಎಫ್ ಅಂದರೆ ಫುಲ್ ಸ್ಕ್ರೀನ್. ಓಕೆ, ಯೂಸ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಸೇಫನ್ನು ಮಿಡಲ್ ಆ್ಯಡ್ ಮಾಡ್ಕೊಂಡೇನೆ. ಈಗ ಟೆಕ್ಸ್ಟನ್ನು ಟೈಪ್ ಮಾಡೋಣ. ಟೆಕ್ಸ್ಟ್ ಟೈಪ್ ಏನಪ್ಪ ಅಂದರೆ ಎನಿ ಒನ್ ನೇಮ್. ಪವನ, ನೀವು ಅಪ್ಪನ ಹೆಸರೇನು? ವಿಶ್ವನಾಥ್. ಓಕೆ, ವಿಶ್ವನಾಥ್. ಟ್ಯಾಗ್ ಸೆಲೆಕ್ಷನ್ ಕ್ಲಿಕ್ ಮಾಡಿ ಅದು ಸೆಲೆಕ್ಟ್. ನೆಕ್ಸ್ಟ್ ಶಿಫ್ಟ್ ಆಲ್ಟ್ ನೀವು ಹೋಗೊಂಡು ಸ್ವಲ್ಪ ಈ ಫಾಂಟ್ ಸೈಜನ್ನು ಡಿಸ್ಕ್ರೀಸ್ ಮಾಡಿಕೊಂಡೆ. ವಿಶ್ವನಾಥ್. ಟ್ಯಾಗ್ ಸೆಲೆಕ್ಷನ್ ಟಿ ಟೆಕ್ಸ್ಟ್ ಸೆಲೆಕ್ಟ್ ಒನ್. ಇಲ್ಲ ಸೆಲೆಕ್ಟ್ ಟೆಕ್ಸ್ಟ್. ಫಾಂಟ್ ಕಲರ್ ನಿಮ್ಗೆ ಹೇಗಿರಬೇಕು, ಫಾಂಟ್ ಕಲರ್ಸನ್ನು ಯೂಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಾಂಟ್ ಹೇಗಿರಬೇಕು, ಡಿಫ್ರೆಂಟ್ ಟೈಪ್ ಫಾಂಟ್ ಅಂತಂದ್ರೆ ನೋಡಿ ಇಲ್ಲಿ ಹೆಂಗೆ ಕಾಣ್ತದೆ. ಭಾವನಾ ಯಾವ್ದು ಇರಬೇಕು ನೀವು ಅಪ್ಪನ ಹೆಸರು ಯಾವ ರೀತಿ ಇರಬೇಕು ಇದೆಲ್ಲ. ಓಕೆ, ಡನ್. ನೆಕ್ಸ್ಟ್ ಇಲ್ಲಿ ಫಾಂಟ್ ಸ್ಟೈಲ್ಸ್ ಇಟಾಲಿಕ್ ಬೋಲ್ಡ್ ಹೆಂಗೆ ಬೇಕಾ ತಗೋಬೋದು. ನೆಕ್ಸ್ಟ್ ಒನ್ ಶಿಫ್ಟ್ ಆಲ್ಟ್ ಸ್ವಲ್ಪ ಇನ್ಕ್ರೀಸ್ ಮಾಡಿದೆ, ಎಂಟರ್. ವಿಶ್ವನಾಥ್. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಆಲ್ಟ್ ನೀವು ಹಿಡ್ಕೊಂಡು ನೀವು ಕಾಪಿ ಮಾಡ್ಕೊಡ್ರಿ. ಟ್ಯಾಗ್ ಸೆಲೆಕ್ಷನ್ ಟಿ ಟೆಕ್ಸ್ಟ್. ವಿಶ್ವನಾಥ್ ಅವರ ಪತ್ನಿ ಹೆಸರೇನು? ಮಂಜುಳಾ. ಡಬಲ್ ಎಲ್ಲ ಸಿಂಗಲ್ ಕೊಡ್ನ ಮಂಜುಳಾ. ನೆಕ್ಸ್ಟ್ ಟ್ಯಾಗ್ ಸೆಲೆಕ್ಷನ್ ಶಿಫ್ಟ್ ಇಷ್ಟೆಲ್ಲ ಇಷ್ಟು. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಆಲ್ಟ್ ಅನ್ನು ಯೂಸ್ ಮಾಡಿದ್ರೆ ಡೂಪ್ಲಿಕೇಟ್ ಅದು ಕಾಫಿ ಲೇಯರ್. ಇಂಟರ್ಫೇಸ್ ಟ್ಯಾಗ್ ಸೆಲೆಕ್ಷನ್ ಟಿ ಟೆಕ್ಸ್ಟ್ ಸೆಲೆಕ್ಟ್. ಇಲ್ಲಿ ನಾವೇನು ಕೊಡೋಣ, ವ್ಯಾಡ್ಸ್ ಅಂತ ಕೊಡೋಣ. ವ್ಯಾಡ್ಸ್ಗೆ ಬೇರೆ ರೀತಿಯಾದಂಥ ಫಾಂಟ್ ಇಫೆಕ್ಟನ್ನು ಯೂಸ್ ಮಾಡಿ
ಫಾಂಟ್ ಕಲರ್ ನಿಮ್ಗೆ ಯಾವ ರೀತಿ ಬೇಕು, ಫಾಂಟ್ ಕಲರ್ ಅವಶ್ಯಕತೆ ಇರುವಂಥ ಫಾಂಟ್ ಕಲರ್ನ ಪಡೆದುಕೊಡ್ರಿ. ಆಯಿತಾ, ಇಷ್ಟ ಓಕೆ ಆಯಿತಾ. ನೆಕ್ಸ್ಟ್ ಒನ್, ಈಗ ಇದು ಯಾರ ಮ್ಯಾರೇಜ್ ಪಾರ್ಟಿದು? ಸೊ ಎಕ್ಸಾಂಪಲ್ ಮಾಂಡ್ರೆ ಫ್ಯಾಮಿಲಿ ಮ್ಯಾರೇಜ್ ಪಾರ್ಟಿ, ಹೌದಲ್ಲ? ಇಲ್ಲಿ ನೋಡಿ ಟೀಯನ್ನು ಕ್ಲಿಕ್ ಮಾಡಿಕೊಂಡೆ, ಟೀಯನ್ನು ಕ್ಲಿಕ್ ಮಾಡಿಕೊಂಡು ಓಕೆ ವಿಶ್ ಯು ಹ್ಯಾಪಿ ಮ್ಯಾರೇಜ್, ಏನು ಆ್ಯನಿವರ್ಸರಿ ಅಲ್ಲ, ವಿಶ್ ಯು ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ. ಓಕೆ, ಎಷ್ಟನೇದು ಇದು? ಸ್ವಿಫ್ಟ್ ಅನ್ನು ಹಿಡ್ಕೊಡ್ರಿ, ಸೈಜ್ ಮಾಡ್ಕೊಡ್ರಿ, ಎಂಟರ್ ಪ್ರೆಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಡೈರೆಕ್ಟ್ ಸೆಲೆಕ್ಷನ್, ಟಿ ಟೆಕ್ಸ್ಟ್, ಸೆಲೆಕ್ಟ್ ಟೆಕ್ಸ್ಟ್. ಫಾಂಟ್ ನಿಮ್ಗೆ ಹೇಗಿರಬೇಕು? ಫಾಂಟ್ ನೋಡಿ, ಫಾಂಟ್ ಯಾವ ರೀತಿ ಬೇಕು ನಿಮಗೆ? ಫಾಂಟ್ ಹೇಗಿರಬೇಕು? ಮಾಡ್ರೆ ಯಾವ್ದು ಬೇಕು ನೋಡಿ. ಫಾಂಟ್ ನೀವು ಇಲ್ಲಿ ಬೇಕಾದ ಫಾಂಟನ್ನು ಯೂಸ್ ಮಾಡ್ಕೋಬಹುದು, ಬೇಡ ಇದಿರಲ್ಲ ನೋಡಿ, ನಿಮಗೆ ಬೇಕಾದ ಫಾಂಟನ್ನು ಇಲ್ಲಿ ಇದಿರಲ್ಲ. ಓಕೆ, ಫಾಂಟ್ ಕಲರ್ಸ್ 5. ಈಗ ಈ ಫಾಂಟಿಗೆ ಸ್ಟ್ರೋಕ್ ಅನ್ನು ಕೂಡ ಬಾರ್ಡರ್ ಕಲರ್ಸ್, ಈ ಲೇಯರಲ್ಲಿ ಆ್ಯಡ್ ಎ ಲೇಯರ್ ಸ್ಟೈಲ್ಸ್ ಅಂತಿದೆಯಲ್ಲ, ಕ್ಲಿಕ್ ಮಾಡಿ ಆ್ಯಡ್ ಎ ಲೇಯರ್ ಸ್ಟೈಲ್ಸ್, ಸ್ಟ್ರೋಕ್ ಅಂತ ಯೂಸ್ ಮಾಡಬೇಕು. ಸ್ಟ್ರೋಕ್ ಅಂತ ಯೂಸ್ ಮಾಡಿಕೊಂಡಾಗ ಇಲ್ಲಿ ಸ್ಟ್ರೋಕ್ ಕಲರ್ಸ್ ಇರ್ತದೆ, ಇದಕ್ಕೆ ಏನಕ್ಕೋ ವರ್ಣ ಕಲರ್ಸ್ ಟೈಪ್ ಕೊಡೋಣ, ಇಲ್ಲ ಚಾಕ್ಲೇಟ್ ಕಲರ್ಸ್ ಎಫೆಕ್ಟ್ ಅನ್ನು ಕೊಡೋಣ. ನೋಡಿ ನೋಡಿ ಇಷ್ಟಿಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾ? ಇನ್ನೊಂದು ಸ್ವಲ್ಪ ಜಾಸ್ತಿ ಇದಲ್ಲ, ಸರಿ ಕಾಣೋದಿಲ್ಲ ಅದು. ನೋಡಿ ಇಷ್ಟಿಲ್ಲ, ಓಕೆ ಅಂತ ಕೊಡಿ. ಆ ಒಳಗೆ ನೆಕ್ಸ್ಟ್ ಏನು ನೋಡೋದು, ಮೂವ್ ಟೂಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಶಿಫ್ಟ್ ಅಲ್ಟ್ ಎಂಟರ್. ಹೀಗೆ ಇಷ್ಟು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ನಾನು ಕ್ಲಾಸಲ್ಲಿ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ಸನ್ನು ಆ್ಯಡ್ ಮಾಡಿ ಹೇಳ್ಕೊಡ್ತೀನಿ. ನಿಮ್ಮ ಕಪಲ್ಸ್ ಏನಿದಾರಲ್ಲ ಅವರ ಫೋಟೋ ತಂದು ಕೊಟ್ಟರೆ ಫೋಟೋಗಳನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಇಷ್ಟು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಕ್ಲಾಸನ್ನು ಕಂಟಿನ್ಯೂ ಮಾಡಿಕೊಡೋಣ. ಓಕೆ, ಸೇವ್ ಮಾಡ್ಬೇಕಾದ್ರೆ ನೋಡಿ ಕಂಟ್ರೋಲ್ ಶಿಫ್ಟ್ ಎಸ್ ಅನ್ನು ಯೂಸ್ ಮಾಡಬೇಕೇನು? ಕಂಟ್ರೋಲ್ ಶಿಫ್ಟ್ ಎಸ್ ಅನ್ನು ಯೂಸ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಎಸ್ ಅನ್ನು ಪ್ರೆಸ್ ಮಾಡಿದಾಗ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ಎಲ್ಲಿ ಸೇವ್ ಮಾಡಬೇಕು? ದಿಸ್ ಪೀಸ್ ಅಂತ ಬರಬೇಕು. ಅಂದರೆ ಮೈ ಕಂಪ್ಯೂಟರಲ್ಲಿ ಲೋಗೋ ಡಿಸ್ಕ್ ಡಿ ಅಂತ ಬರಬೇಕು. ಅದರಲ್ಲಿ ನಿಮ್ಮದೇ ಒಂದು ಫೋಲ್ಡರ್ ಇರ್ತದೆ, ಒಂದು ಫೋಲ್ಡರ್ ಮಾಡ್ಕೋಬೇಕು. ಕ್ರಿಯೇಟ್ ಎ ನ್ಯೂ ಫೋಲ್ಡರ್, ದಿಸ್ ಒಂದು ಕ್ಲಿಕ್ ಮಾಡಿಕೊಂಡು ಓಕೆ ಒಂದು ಫೋಲ್ಡರ್ ಮಾಡಬೇಕು. ನಂದು ಆಲ್ರೆಡಿ ಫೋಲ್ಡರ್ ಇಲ್ಲಿ ಇದೆ, ACC ಅಂತಿದೆ. ಓಕೆ, ಅದರಲ್ಲಿ ನಾನು ಒಂದು ಫೋಲ್ಡರ್ ಮಾಡಿಕೊಳ್ತಾ ಇದ್ದೀನಿ. ಕ್ರಿಯೇಟ್ ಎ ನ್ಯೂ ಫೋಲ್ಡರ್ PSD PDD. ಓಕೆ, ಫೋಲ್ಡರ್ ನೇಮ್ ಏನು? PSD PDD. PSD PDD ಫಾರ್ಮ್ಯಾಟ್ ಅನ್ನು ಯೂಸ್ ಮಾಡೋದು. PSD PDD ಅಂದ್ರೆ ನಾವು ನೆಕ್ಸ್ಟ್ ಇನ್ನು ಎಡಿಟ್ ಮಾಡಲಿಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದಾರೆ ಅಥವಾ ಏನಾದ್ರು ಕರೆಕ್ಷನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ PSD PDD ಮಾಡೋದ್ರಿಂದ. ಇದು ಪರ್ಮನೆಂಟ್ ಇಮೇಜ್ ಆಗಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಎಸ್ ಅನ್ನು ಯೂಸ್ ಮಾಡಿ ಸೇವ್ ಹ್ಯಾಸ್ ಅಂತ ಯೂಸ್ ಆಗುತ್ತೆ. ನಿಮ್ಮ ಮೇನ್ ಫೋಲ್ಡರ್ ACC ಅಲ್ಲಿ ಬಂದ ಅದರಲ್ಲಿ ಒಂದು ಫೋಲ್ಡರ್ ಮಾಡ್ಕೊಳ್ತೀನಿ, JPEG ಮೀನ್ಸ್ ಜಾಯಿಂಟ್ ಫೋಟೋಗ್ರಫಿ ಎಕ್ಸ್ಪರ್ಟ್ ಗ್ರೂಪ್ ಅಂತ ಕರಿತೀವಿ, JPEG. ಓಕೆ, ಪ್ರೆಸೆಂಟ್ JPEG ಫೋಲ್ಡರ್ದಲ್ಲಿ ಬಂದಾಗ ಫಾರ್ಮೆಟ್ ಏನು ತೆಗೆದುಕೊಳ್ಬೇಕು? JPEG ಫಾರ್ಮೆಟ್ ಅನ್ನು ತೆಗೆದುಕೊಳ್ಬೇಕು. ಇಷ್ಟು ಮಾಡಿಕೊಂಡು ಓಕೆ ಅಂತ ಕೊಡಬೇಕು. ಇಲ್ಲಿ ಇಮೇಜ್ ಕ್ವಾಲಿಟಿಯನ್ನು ನೀವು ನೋಡ್ಕೋಬಹುದು. ಕ್ವಾಲಿಟಿ ನಿಮ್ಗೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಅಂತ ಪಡೆದುಕೊಳ್ರಿ. ಸೈಜ್ ನಿಮ್ಗೆ ಎಷ್ಟು ಇರಬೇಕು? ನಾನು 1 MB ಕೊಡ್ತೀನಿ, 1 MB ಕೊಟ್ಟಿದ್ದೀನಿ. ಇಷ್ಟು ಕೊಟ್ಟು ಓಕೆ ಅಂತ ಕೊಟ್ಟರೆ ನೀವು ಕ್ರಿಯೇಟ್ ಮಾಡಿದಾಗ ಅಸೈನ್ಮೆಂಟ್ JPEG ಫಾರ್ಮೆಟ್ ಆಗಿ ಕ್ರಿಯೇಟ್ ಆಯಿತು. ಓಕೆ, ಥ್ಯಾಂಕ್ ಯು.